ಅವಳಿಗೆ ಏನಾದರೂ ಆದ್ರ ನಾನು ಪ್ರಾಣ ಮಡಿಕೊಂಡಿರಲ್ಲವ. ಅಷ್ಟೆಲ್ಲ ಯಾಕ, ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಯ್ತೀನಿ, ಚಿಂದಂಗೆ ಸಾಕತ್ತೀನಿ. ನಿಮ್ಮ ದಮ್ಮಯ್ಯ, ನಿಮ್ಮ ಸವಾಸ ಸಾಕು. ಸಂಕಪ್ಪ, ನಡೆಯ ಹೋಗೋಣ. ಅಪ್ಪಯ್ಯ ಬಿಡ್ತೋನು. ಅಪ್ಪಯ್ಯ ಅಪ್ಪಯ್ಯ ಬೇಡ ಅಪ್ಪಯ್ಯ. ಅಪ್ಪಯ್ಯ ನಿನ್ ದಮ್ಮಯ್ಯ ಅಂತೀನಿ, ಕೈ ಬಿಡಪ್ಪಯ್ಯ. ತಪ್ಪು ಮಾಡಿದ್ಮ್ಯಾಕ ಶಿಕ್ಷೆ ಅನುಭವಿಸ್ಲೇಬೇಕು. ಉಪ್ಪಿನ್ಮ್ಯಾಕ ನೀರು ಕುಡಿಲೇಬೇಕು. ಇಷ್ಟು ಚೀಕ್ ವಿಷಯಕ್ಕ ನೀ ಈ ಪಾಟಿ ಕೋಪ ಮಾಡ್ಕೊಂಡ್ರೆ ಹೆಂಗಪ್ಪಯ್ಯ? ಬಿಡಪ್ಪಯ್ಯ ಬಿಡಪ್ಪಯ್ಯ. ನೀನು ನನ್ನ ಮಗಳೇ ಆಗಿದ್ರೆ ನನ್ನ ಜೊತೆ ಬರ್ತೀಯ ಆಟಯ್ಯ. ಇದೆಯಾ ನಿನ್ ಕೊನೆ ಮಾತಾ? ಹೌದು. ಹಂಗಾರ ನಂದು ಒಂದು ಕೊನೆ ಮಾತದ, ಕೇಳಿಸ್ಕೊ. ಏನದು? ನಾ ಬದುಕಿದ್ರು ಸತ್ರು ಇದೇ ಹಟ್ಟಿಯಾಗಿರ್ತೀನಿ. ಈ ಪೋಡ್ಬಿಟ್ಟು ಎಲ್ಲಿಗೂ ಬರಕಿಲ್ಲ ಅಪ್ಪಯ್ಯ, ನೀವು ಹೋಗು. ಅಬ್ಬಾ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇವ್ನಿ. ಸುಮ್ಕೆ ನನ್ನ ಜೊತೆ ಬಂದ್ಬಿಡು. ಇದರಿಂದ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನೀ ತಿಟ್ಟುವಾಗ್ಲೂ ನಮ್ಮ ಅಪ್ಪ ಏನಾದ್ರೆ ನನ್ನ ಮಾತು ಒಪ್ತೀಯ, ಇಲ್ಲ ಅಂದ್ರೆ ಇಲ್ಲ. ಅಪ್ಪಯ್ಯ, ಕೊಟ್ಟೆ ಹೆಣ್ಣು ಕುಳಕ್ ಹೊರಗ ಅಂತಾರ. ನೀ ಕೊಟ್ಟೆ, ನಾ ಪೋಡಿ ಬಿಟ್ಟೆ. ಅಪ್ಪಯ್ಯನ ಮನೆ ಬಿಟ್ಟು ಗಂಡನ ಮನೆ ಹೊಸಲು ಮೆಟ್ಟಿದ ಹೆಣ್ಣಿಗೆ ಅದೇ ಕಡೆ ಜಾಗ ಅಂತಾರೆ. ಕೆಟ್ರ ಬಿಟ್ರ ಸತ್ರ ನಂಗೆ ಇದೇ ಸ್ವರ್ಗ ಅಪ್ಪಯ್ಯ. ನಾನಿಲ್ಲಿದ್ದು ಬಾಳ್ವೆ ಮಾಡಕ್ ಬಂದೀನಿ, ಇಲ್ಲೇ ಇದ್ದು ಬಾಳ್ವೆ ಮಾಡ್ತೀನಿ ಅಪ್ಪಯ್ಯ. ಅಪ್ಪಯ್ಯ, ಬಾಳಕ್ಕಾದ್ರ ಇಲ್ಲೇ ಬಾಳ್ತೀನಿ, ಇಲ್ಲ ಬಾವಿಗೆ ಬಿದ್ದು ಪ್ರಾಣ ಕಳ್ಕೊತೀನಿ ಅಪ್ಪಯ್ಯ. ನಿನಗೆ ಕೆಟ್ಟ ಹೆಸರು ತಂದು ಈ ಪೋಡಿ ಬಿಟ್ಟು ತವ್ರ ಮನೆ ಹೊಸಲು ಮೆಟ್ಟಕ್ಕಿಲ್ಲ ಅಪ್ಪಯ್ಯ. ನಿಮ್ ತಲೆ ತಗ್ಸೋ ಕೆಲಸ ನಾ ಮಾಡಕ್ಕಿಲ್ಲ ಅಪ್ಪಯ್ಯ. ನೀ ನಂಗ ಲಗ್ನ ಮಾಡ್ಕೊಟ್ಟಿದ್ ಯಾಕ? ಸಂದಾಕಿದ್ದು ಬಳ್ಳಿ ಹಬ್ಲಿ ಅಂತಲ್ವಾ? ಹೇಳಪ್ಪಯ್ಯ, ಹೇಳಪ್ಪಯ್ಯ. ಕೂಡಿದ ಗಂಡ ತಪ್ಪು ಮಾಡಿದ್ಮ್ಯಾಲ ಹೆಂಡ್ರಾದವಳು ನಾ ಕ್ಷಮೆ ಕೇಳಬೇಕು ಅಪ್ಪಯ್ಯ. ನನ್ನ ಗಂಡನು ಕ್ಷಮಿಸ್ಬಿಡಿ. ಏನವ್ವ ನೀನು ಹೇಳೋದು? ನೀನು ನನ್ನ ಮಗಳು ಕಣವ. ಆಮೇಕೆ ನೀನು ನೀಲೇಗೌಡನ ಹೆಂಡ್ತಿ. ತವ್ರ ಮನೆ ಇರೋದೆ ಹೆಣ್ಣು ಮಕ್ಕಳು ಕಷ್ಟಕ್ಕೆ ಆಸರೆ ನೀಡಕ್ಕೆ ಕಣವ. ನನ್ನ ಪೋಡಿನ ದಾರಿ ನಿನಗಾಗಿ ಸದಾ ಕಾಯ್ತಾ ಇರ್ತದೆ. ನನ್ನ ಹಟ್ಟಿ ಬಾಗ್ಲು ನನ್ನ ಮಗಳಿಗೋಸ್ಕರ ಸದಾ ತೆರೆದೇ ಇರ್ತದೆ. ಇಷ್ಟ್ರ ಮೇಲೆ ನೀನಿಷ್ಟ ಕಣವ. ನೀನಿಷ್ಟಕ್ಕೆ ವಿರುದ್ಧ ನಾನು ನಡೆಯೋದಿಲ್ಲ ಮಗಳೇ. ಸಂಗಯ್ಯ, ನಡಿ ಹೋಗವ. ಮಲ್ಲಿ, ಸಮಾಧಾನ ಮಾಡ್ಕ, ಅಳಬೇಡ. ಯಾನೋ ಅವಯ್ಯ ಹೊಟ್ಟೆ ಸಂಕಟಕ್ಕೆ ನಾಲ್ಕು ಮಾತಾಡ್ದ ಅಂತ ನೀ ಯಾಕೆ ಅಳ್ತಿ? ಅಲ್ಲ, ಆಣೆ ಪ್ರಮಾಣ ಮಾಡಿ ಭಾಷೆ ಕೊಟ್ಟು ನಾ ತಂದಿರೋ ಹೆಣ್ಣು ಸಂಕವನ್ನ
ನಾನು ಎತ್ತು ಮಗಿನಂಗೆ ನೋಡ್ಕೊಂಡ್ರು ಅನ್ನಿಸ್ಕೊಳ್ಳೋ ತಪ್ಪನಿಲ್ಲ. ನಾ ಏನು ಮಾಡಿದ್ದೀನಿ ಅಂತದ್ದು ಅವಳಿಗೆ? ನಿನ್ನೊಬ್ಬಳನ್ನೇ ಅಂದಿದ್ದು, ನಾನು ಅನ್ನಪ್ಪ, ಏನು ಮಾಡೋಕ್ಕಾದ್ದು? ಅವ ಅಂದ ಅಂತ ನಾವು ಬೇಸರ ಮಾಡ್ಕೊಂಡ್ರೆ ಬಾಳಾಟ ಮಾಡೋಕ್ಕಾದ್ದಮ್ಮಲ್ಲಿ. ಹೇಳು, ಎದ್ದು ಬಿರ್ಬಿರ್ನೇ ಕೆಲಸ ಬಲ್ಸ್ಕ ನೋಡು, ಎದ್ದೇಳು. ಲಗ್ನಾಗ ಬಂದಾಗಿಂದಲೂ ಕತ್ತೆಗೆ ಇದ್ದಂಗೆ ಐತಾ ಇವ್ನಿ. ನನ್ನ ಕಷ್ಟನ ಯಾರು ಕೇಳ್ತಾರೆ? ಒಟ್ಟು ಸಂಸಾರದಾಗೆ ಏನೂ ಅನ್ನಂಗಿಲ್ಲ, ಒಪ್ಪು ನಪ್ಪು ನೋಡಂಗಿಲ್ಲ ಅಂದರೆ ಹೆಂಗೆ? ತಪ್ಪು ಒಪ್ಪು ನೋಡಕ ಮ್ಯಾಲೊಬ್ಬ ಕುಂತವನೇ ಶಿವ, ಅವನು ನೋಡ್ಕತ್ತಾನೆ ಬಿಡು. ನಮ್ಮ ಭಂಗ ನಾವು ಮಾಡ್ಕೊಂಡು ಹೋದ್ರ ಆತಪ್ಪ. ಮನೆ ತುಂಬ ಜನ, ಎಲ್ರಿಗೂ ಇಟ್ಟು ನೀರು ಕಾಣಿಸ್ಬೇಕು ಅಂದರೆ ಒಬ್ಬಿಬ್ಬರ ಕೈಲಾಗೋ ಮಾತಾ? ವಾರವ್ರಿಗಿದ್ದೀರು, ವಾರಕ್ಕೆ ಒಂದೊಂದು ಕೆಲಸ ಹಂಚ್ಕೊಂಡು ಎಲ್ಲರೂ ಮಾಡಿದ್ರೆ ನೆಮ್ಮದಿಯಾಗಿರ್ಬೋದು. ಅದ್ಬಿಟ್ಟು ಮಾಡ್ತಾ ಇರೋರು ಮಾಡ್ತಾನೆ ಇರಬೇಕು, ಸುಮ್ಕಿರೋರು ಸುಮ್ಮನೆ ಇರಬೇಕು ಅಂದೇ ಬಿಟ್ಟಾರ ತುಂಬದ ಮನೇಲಿ. ಅವಳೇನು ಚಿಕ್ಕ ಹುಡುಗಿಯಾ? ಕಣ್ಣಲ್ಲಿ ನೋಡಿ ಕ್ಯಾಮೆ ಮಾಡ್ಕೊಂಡು ಹೋದ್ರೆ ಆಗಕ್ಕಿಲ್ವಾ? ಬುಡು ಮಲ್ಲಿ, ಅದನ್ನೇ ಎಷ್ಟು ಅಂತ ಆಡ್ತೀಯ? ನಾ ಏನಾರು ಹೇಳಿವ್ನ ಈ ಮನೆ ಒಗ್ತನ ಕಲಿಬೇಡ ಅಂತ? ನಾ ಏನೋ ಚಿಕ್ಕೋಳು ಹೊಸ್ದಾಗಿ ಲಗ್ನಾಗಿ ಬಂದವಳೆ, ಮನೆ ಕೆಲಸ ಮಾಡೋದಿದ್ದದೇಯ. ಒಂದಷ್ಟು ದಿನ ಗಂಡನ ಜೊತೆ ಸಂದಾಕಿರ್ಲಿ ಅಂತ ಬಿಟ್ಟದೆ ತಪ್ಪಾತ? ಬುಡು ಮಲ್ಲಿ, ಅದನ್ನೇ ಎಷ್ಟು ಅಂತ ಆಡಿಯಾ? ನನ್ನ ತವ್ರ ಪೋಡಲ್ಲಿ ಈ ಅಟ್ಟಿಲಿ ಯಾರ ಹತ್ರನೂ ಒಂದು ಮಾತು ಕೇಳ್ದೋಳಲ್ಲ. ನಮ್ಮ ಅಪ್ಪಯ್ಯ ಅವ್ವನ ಕೈಲಿ ಒಂದೇಟ್ ತಿಂದೋಳಲ್ಲ. ಈಗ ನೋಡಿ ಯಾರ್ದೋ ಮಾತಿಗೆ ಯಾರ ಕೈಲೋ ಮಾತು ಕೇಳೋಂಗಾತು. ಏನ್ ಮಾಡೋದು ಮಲ್ಲಿ? ನನ್ನ ತಮ್ಮನ ಮುಖ ನೋಡ್ಕೊಂಡು ಸುಮ್ಮನಿರ್ಬೇಕು ಅಷ್ಟೇ. ಏನು ಸೀಮೆಗಿಲ್ದಿರೋ ಎಣ್ಣೆ ಎತ್ಬಿಟ್ಟಿವ್ ನಿಂತ ಆಡ್ತಾನೆ ಆ ಸ್ವಾಲ್ಗ. ನಾನು ಅಷ್ಟೇಯ, ನನ್ನ ಹೆತ್ ಮಗ್ನಂಗಿರೋ ನೀಲೇಗೌಡನ ಮಕ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ದಿದ್ರೆ ಆ ವೈನ್ ಗ್ರಾಚಾರನ ಗಮ್ಮನಿಸ್ಬಿಡ್ತಿದ್ದೆ. ಮಲ್ಲಿ, ಈ ಹಟ್ಟಿಗೆ ನೀ ಹಿರಿ ಸೊಸೆ, ದೊಡ್ಡವರಾದ್ಮೇಲೆ ನಾವ ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾ? ಹಂಗಾದ್ರೆ ಆ ಶಿವ ನಮ್ಮ ಮಕ್ಳ ಮರಿಗೂ ಒಳ್ಳೇದು ಮಾಡ್ತಾನ, ನಮ್ಮ ಸಂಸಾರನೂ ಉಳಿತದ. ಸಮಾಧಾನ ಮಾಡ್ಕ. ಒಂದು ಕಲ್ಲಿಗೆ ಎರಡಕ್ಕೆ ಹೊಡೆಯವ ಅಂತ ಐತೆ. ಸಂಕವ ಬಂದು ಎಲ್ಲ ಹಾಳು ಮಾಡಾಕ್ಬಿಟ್ರು. ಏನಣ್ಣಯ್ಯ, ಏನಾಯ್ತು? ಶಿಷ್ಯೇಂದ್ರ, ನನ್ನ ತಂತ್ರ ನನಗೆ ತಿರುಮಂತ್ರ ಆಗೋಯ್ತು ಕಣ್ರಲ್ಲ. ಯಾಕಣ, ಏನಾಯ್ತಣ? ಏನ್ ವಿಷಯ ಅಂತ ಹೇಳು. ನಾವೆಲ್ಲ ನಿನ್ ಶಿಷ್ಯ ಅಂದ್ರಲ್ವಾ, ನಿನ್ಗೋಸ್ಕರ ನಮ್ಮ ಪಿರಾಣನು ಬೇಕಾರೆ ಕೊಟ್ಬಿಡ್ತೀವಿ. ನಿನ್ ಪಿರಾನ ನನ್ಗೆ ಯಾಕೆ ಬೇಕು? ನನಗೆ ಬೇಕಾಗಿರೋದು ಬ್ಯಾರ್ಯಾರ್ದೇ ಪಿರಾನ. ಆ ಸಂಕಯ್ಯ ಬಂದು ಜಗಳ ಮಾಡಿ ಮಗಳಿಗೆ ಚಂದಾಗಿ ಉಗಿದ. ಮುದೇವಿ ನಾನಿದ್ರು ಇಲ್ಲೇ ಸತ್ರು ಇಲ್ಲೇ ಅಂದ್ಬಿಟ್ಲು. ಅವಳು ಅಪ್ಪನ ಜೊತೆ ಹೋಗಿದ್ರೆ ನನ್ನ ಆಟ ತೋರಿಸ್ತಿದ್ದೆ. ನೀನ್ ಯಾಕಣ ಅಷ್ಟೊಂದು ಬೇಸರ ಮಾಡ್ಕೊಂಡಿದ್ಯಾ? ನೀನೇನ್ ಸಾಮಾನ್ಯದವನಾ? ಹುಂಕಣಯ್ಯ, ನೀನೇನಾರ ಮಾಡ್ತೀಯ, ಓಸಿ ತಲೆಗಾಕು. ನಿನ್ ಮಾತು ದಿಟಾಕಲ್ಲ. ನಾನು ಇಷ್ಟಕ್ಕೆ ಬಿಡ ಮಗ ಅಲ್ಲ. ಒಂದು ಬಾಣ ವಾದ್ರ ಏನಂತ? ನನ್ನ ತಾವ ವಿಷಯದ ಬಾಣಗಳು ನನ್ನ ಬತ್ತಳಿಕೆಯಲ್ಲಿ ಬೇಕಾದಷ್ಟವೆ. ಒಂದೊಂದಾಗೆ ಬಿಡ್ತಾ ಇರ್ತೀನಿ, ನೋಡಿವ್ರಿ ಅಂತೆ. ನೀಲಿನ ಮಣ್ಣು ಮುಗಿಸಿ ಮಣ್ಣ ಮಲಗಿಸೋವರೆಗೂ ನನಗ ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ. ಮಗಳೇ, ನಿನ್ನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ ಕಣವ. ಅಪ್ಪಯಿಂದ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ಈ ಸಾವುಗೆ ನ್ಯಾಯ ಕೊಡಿಸ್ತೀನಿ ಕಣವ, ಕೊಡಿಸ್ತೀನಿ.
ಅಲ್ಕನಪ್ಪ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ನಮ್ಮ ಮಟ್ಟಿಲ್ ನಡೆಯೋ ವಿಷಯ ಎಲ್ಲ ಸಂಕ್ರಾಯಣ ಪೋಡ್ಗಂಟ ತಲುಪೋದಾದರೂ ಹೆಂಗ ಅಂತೀನಿ. ನಮ್ಮದು ತುಂಬಿದಟ್ಟಿ, ಅಟ್ಟಿ ತುಂಬ ಮಂದಿ, 4 ಮಾತು ಬರ್ತವೆ ಓದ್ತವೆ, ಅದು ನೀವೇ ಬಗೆಹರಿಸ್ಕೋಬೇಕು. ಒಳಗೆ ನಡೆಯೋ ವಿಚಾರನ 4 ಗೋಡೆ ದಾಟಿ ಆಚೆಗೆ ಹೋಗ್ಬಾರ್ದು. ಮಾಡಿದ್ರೆ ಹಂಗೆ ಬಾಳಾಟ ಮಾಡಬೇಕು. ನಾವು ವಾರರ್ಗಿತಿರು ಅಂತೀವಿ, ಆಡ್ತೀವಿ, ನಾಳೆ ಒಂದೇ ತಟ್ಟೆಲಿ ಕುತ್ಕೊಂಡು ಉಣ್ತೀವಿ. ಹಿಂಗಿರ್ಬೇಕಾರೆ ನಮ್ಮ ಅಟ್ಟಿ ವಿಚಾರ ಬೇರೆ ಪೋಡ್ನವ್ರಿಗೆ ಯಾಕೆ ಬೇಕು ಅಂತೀನಿ. ನನ್ ಕೇಳ್ತೀಯಾ? ಅಡುಗೆ ಮನೇಲಿ ನಡೆಯೋ ವಿಚಾರ ನಡ್ಮನೆ ಗೊತ್ತಾಗ್ದಂಗೆ ಬಾಳಾಟ ಮಾಡ್ತಿದ್ದೀವಿ ನಾವು. ಹಂಗಾರೆ ಇಷ್ಟು ಬಿರ್ನೆ ಸಂಕ್ರಾಯರ್ ಪೋಡ್ಗೆ ಈ ಸುದ್ದಿ ಮುಟ್ಟಿಸ್ತಾರೆ ಯಾರು? ಯಾರೋ ನಮ್ಮ ತುಂಬದಟ್ಟಿಗೆ ಕೇಡು ಬಗಿತಾವ್ರೆ, ಯಾರು ಅಂತ ತಿಳಿವಲ್ದು. ಜೇನ್ಗೂಡ್ನಂತ ನಮ್ಮ ಸಂಸಾರಕ್ಕ ಯಾರೋ ಕೊಳ್ಳಿ ಇಟ್ಟು ಗುಡ್ಸಾಕಕ್ ನೋಡ್ತಾರ. ಅವನು ಯಾರ ಅಂತ ನನಗೆ ತಿಳಿಬೇಕು. ಇಲ್ಕನೇಳಿ, ಇದು ಹಿಂಗೆ ಬಿಟ್ರೆ ಸರಿಯಾಗಕ್ಕಿಲ್ಲ. ಇದಕ್ಕೆ ನಾವೇ ಏನಾರು ಮದ್ಕಂಡಿಡಿಬೇಕು. ನಮ್ಮ ಕೈಲಿ ಏನಾರು ಸಿಕ್ಕರೆ ನಾವೇ ಬುದ್ಧಿ ಕಲಿಸ್ತೀವಿ. ನೋಡ್ರವ್ವ, ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ನಾವೆಲ್ಲರೂ ಸೇರಿದ್ರೆ ಮಾತ್ರ ಶತ್ರುನ ಬೇಟೆ ಆಡ್ಬೋದು. ಅದಕ್ಕೆ ನೀವೆಲ್ಲರೂ ಈಗಿರೋ ಒಗ್ಗಟ್ಟನ್ನ ಮುರಿಬೇಡ್ರವ. ಅವನು ಯಾವನು ಬಂದನೋ ಏನು ಮಾಡೋನೋ ನೋಡೇ ಬಿಡುಮ್ಮ. ಹಾಂ, ಮಾದೈ ಬರ್ತಾರೆ ಗಿರಿಗೆ, ಸೌದಳ್ಳಿ ಕಣಿವೆ ಒಳಗೆ, ಬಾರಿ ಬರಗಾನ ತೇರಿ ದೂರದ ಪರಿಚಯ ನೋಡಿ. ಮಾದೈ ಬರ್ತಾರೆ ಗಿರಿಗೆ, ನಮ್ಮ ಸ್ವಾಮಿ ಬರ್ತವ್ರೆ ಮಲೆಗೆ. ಮಾದೈ ಬರ್ತಾರೆ ಗಿರಿಗೆ, ಸೌದಳ್ಳಿ ಕಣಿವೆ ಒಳಗೆ, ಓ ಭಾರಿ ಬರಗಾನ ಏರಿ ದೂರದ ಪರಿಚಯ ನೋಡಿ. ಮಾದೈ ಬರ್ತಾರೆ ಗಿರಿಗೆ, ನಮ್ಮ ಸ್ವಾಮಿ ಬರ್ತಾರೆ ಮಲೆಗೆ. ಕೈಲಾಸದಲ್ಲಿ ಶಿವಗಣಂಗಳ ಓಂಕಾರ ನಾದವನ್ನು ಆಲಿಸಿದಷ್ಟೇ ಕರುಣಾನಂದವಾಗಿದೆ. ಇವರು ಯಾರಿರಬಹುದು? ಸಿದ್ದರಾಮ, ನೀನಿಲ್ಲಿ ವಿಶ್ರಮಿಸು. ನಾನು ಒಂದು ಅಗತ್ಯವಾದ ಕಾರ್ಯವನ್ನು ಮಾಡಬೇಕಾಗಿದೆ. ಕಲ್ಲು ನೀರು ಕರಗುವ ಸಮಯದಲ್ಲಿ ಆನೆ, ಹುಲಿ, ಜಿಂಕೆ, ಕರಡಿಯ ಸದ್ದು ಗದ್ದಲ ಕೇಳಬೇಕಾದ ಜಾಗದಲ್ಲಿ ಶಿವನಾಮ ಸ್ಮರಣೆ ಮಾರ್ದನಿಸುತ್ತಿದೆಯಲ್ಲ. ಸ್ವಾಮಿ, ಯಾರು ನೀವು? ಇಲ್ಲಿಗೇಕೆ ಬಂದಿರಿ? ಹೇಗೆ ಬಂದಿರಿ? ನಾವಿಲ್ಲಿರೋ ವಿಷಯ ನಿಮಗೆ ಯಾರು ಹೇಳಿದರು? ನೀವೇನು ಜಂಗಮ ವೇಷದಲ್ಲಿ ಬಂದಿರುವ ಗೂಢಾಚಾರರೇ?
ಕ್ಷಮಿಸಿ ಮಹಾನುಭಾವರೇ, ನಾನು ಯಾವ ಗೂಢಚಾರನೂ ಅಲ್ಲ. ನಿಮ್ಮ ಬಗ್ಗೆ ಯಾರೂ ನನಗೆ ಹೇಳಿದ್ದೂ ಅಲ್ಲ. ನಾನೊಬ್ಬ ಜಂಗಮ. ಹುಟ್ಟಿದ ಹೆಸರು ಮರಿದೇವ, ಕಟ್ಟಿದ ಹೆಸರು ಮಾದಪ್ಪ. ಮಲ್ಲಜಕ್ಕ, ಇದೇನ್ ನಿನ್ ಕತೆ? ಯಾಕೆ ಹಿಂಗ್ ಕಣ್ಣೀರಾಗ್ತಿದೆ? ಏನ್ ಯೋಚನೆ ಮಾಡ್ತಿದೆ? ಯೋಚನೆ ಮಾಡ್ದೆ ಇನ್ನೇನ್ ಮಾಡ್ಯಾಳು? ಅಲ್ಲ, ನಮ್ಮನ್ನೆಲ್ಲ ಅಂದಿದ್ರೆ ನಾವೇನ್ ಬ್ಯಾಸರ ಮಾಡ್ಕೋತಿರ್ಲಿಲ್ಲ. ನಮ್ಮನ್ನೆಲ್ಲ ತಾಯಿ ಹಂಗ್ ನೋಡ್ಕೊಂಡ ದೇವ್ರಂತ ನಮ್ಮ ಅಕ್ಕನ್ನ ಅನ್ಬಾರ್ದ್ ಮಾತ್ ಅನ್ಬಿಟ್ನಲ್ಲ ದೊಡ್ಡ ಮನ್ಸ್ಯ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಹೊಟ್ಟೆ ಉರ್ದಂಗ ಆಯ್ತದೆ. ಇನ್ ನಮ್ಮಕ್ಕ ಅಳ್ದೆ ಇನ್ನೇನ್ ಮಾಡ್ಯಾಳು? ಅಳ್ತಾಳೆ. ಮಲ್ಲಜಕ್ಕ, ನೀ ಯಾಕೆ ಅಳ್ತಿದೆ? ಇದ್ರಾಗ ನಿಂದೇನ್ ತಪ್ಪದೆ? ಅವಳು ಬಂದಾಗಿಂದ ಅವಳಿಗೇನಾರ ನೋವು ಕೊಟ್ಟಿದ್ದಾವ? ಇರೋ ಚಾಕ್ರಿನೆಲ್ಲ ನಮ್ಮ ಮೈ ಮೇಲೆ ಹಾಕೊಂಡು ಮೆರೆಯೋ ದೇವ್ರಂಗ್ ಬಿಟ್ಟಿವಿ ಅವಳ. ಇದಕ್ಕಿಂತ ಇನ್ನೇನ್ ಮಾಡೋರು? ಅಯ್ಯ, ಮನೆ ಚಾಕ್ರಿ ಮಾಡಕ್ ಬಿಟ್ಬಿಟ್ರೆ ಮಾಡಿ ಹಾರ ಹಾಕ್ತಾಳ್ ಬಿಡು. ಕಾಣ್ಲಿಲ್ವಾ ನಿನ್ನೆ ಮಾಡಿದ್ದನ್ನ? ಅಲ್ಲ, ಮನೆ ಚಾಕ್ರಿ ಹೇಳ್ಕೊಡೋದಕ್ಕೆ ನಮ್ಮ ಅಕ್ಕನಿಗಿಂತ ಇನ್ನೊಬ್ಳು ಬೇಕಿತ್ತ ಅವಳಿಗೆ? ಆಗ್ಲೂ ಕಲೀಲಿಲ್ಲ ಅವಳು. ಕಲಿತಾಳೆ ಕಲಿತಾಳೆ. ಎಡೊತ್ನಲ್ಲಿ ಮಡಿ ಮಾಡಿದ್ರು ಅನ್ನಂಗೆ ಮಕ್ಳೆತ್ತಿ ಮಕ್ಳಿಗೆ ಬುದ್ಧಿ ಕಲ್ಸೋ ವಯಸ್ಸಲ್ಲಿ ಮನೆ ಒಕ್ತಾಡ ಕಲ್ತಾಳ. ಅಟ್ಟಿಯಾಗಿ ಅವು ಇದ್ರಲ್ವಾ ಒಕ್ತಾನ ಕಲಿಯಕ್ಕೆ. ಹುಟ್ದಾಗ್ಲೇ ಅವನ್ ತಿನ್ಕಂಡ್ಲು. ಇನ್ಯಾವ ಪುಣ್ಯವಂತೆ ಅವಳು. ಸಂಕವ ಬಾಯ್ಲಿ ಏನ್ ಚಿಕ್ಕಪ್ಪಯ್ಯ? ಇಷ್ಟು ದಿನ ತಂಗೆವ್ವ ತಂಗೆವ್ವ ಅಂತ ನಾಟಕ ಮಾಡ್ತೀರಲ್ಲ, ರಂಗರಂಗ ನಾಟಕ ಮಾಡ್ತೀರಲ್ಲ, ಅವ್ರ ಮನ್ಸಿನ ದೊಂಬು ಗೊತ್ತಾಯ್ತದೆ. ಕೇಳ್ಕೊ ಕೇಳ್ಕೊ ಇನ್ನುವೆ. ಅದೇನು ಅಂತ ನಾ ಅಲ್ಲೇ ಹೋಗು ಹೇಳ್ತೀನಿ. ಕೇಳಿಸ್ಕೊ. ಅಯ್ಯೋ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲಿ ಅಂತ ನೀನ್ ಯಾಕೆ ಆಡಿಯ? ಸುಮ್ಕಿರು. ಅಲ್ಲ, ಒಡ್ದವನು ಅವಳು ಗಂಡ. ನಮ್ಮನ್ನ ಯಾಕೆ ದೂರರು? ನಾವ್ ಏನ್ ಮಾಡೀವಿ ಅಂತ ಅವ್ರ ಅಪ್ಪ ನಮ್ಮನ್ ಜರ್ದನು? ಬಡವ್ರ ಮನೆ ಹೆಣ್ಮಕ್ಳು ಹೇಳೋರ್ ಕೇಳೋರ್ ಇಲ್ಲ ಅಂತ ಇದನ್ನ ನಮ್ ಗಂಡಿರು ಕೇಳಕ್ಕಿಲ್ವಲ್ಲ. ನಮ್ಮಕ್ಕ ಕೇಳಿದ್ದಕ್ಕೆ ಹೇಳಿದ್ರಲ್ಲ ಅಕ್ಕ ನಮ್ ದೊಡ್ಡ ಬಾವ, ನಾವೇನು ಮಾಡಕ್ ಆಗಕ್ಕಿಲ್ಲ, ನೀಲನ್ ಮುಖ ನೋಡ್ಕೊಂಡು ಸುಮ್ಕಿರ್ಬೇಕು ಬುಡು ಅಂತ. ರಕ್ತ ಸಂಬಂಧ ಅವ್ರನ್ನವ್ರು ಬಿಟ್ಕೊಡ್ತಾರ? ನಾವು ತಾನೇ ಇಲ್ಲಿ ಅನುಭವಿಸಿ ಸಾಯ್ಬೇಕು. ಅಲ್ಲ, ನಾವು ಲಗ್ನ ಆಗಿ 10 ವರ್ಷ ಆಯ್ತು. ಅಟ್ಟಿ ಅಂದ್ಮ್ಯಾಕೆ ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ. ಗಂಡ ಅಂದ್ಮ್ಯಾಕೆ ಎಂಡ್ರ ಮ್ಯಾಗೆ ಕೈ ಮಾಡ್ದೆ ಇರ್ತಾನ? ಏನೋ ಕೆಟ್ಟಗಳಿಗೆ ನಡೆದೋಯ್ತು. ಗಂಡ ಹೆಂಡ್ರ ಜಗಳ ಉಂಡು ಮಲ್ಗೋ ತನಕ ನಂಗೆ ಅಲ್ಲ ಗುಟ್ಟು ಮಾಡಬೇಕಾಗಿರೋ ವಿಷಯನ ರಟ್ಟು ಮಾಡಿ ಅವ್ರ ತವ್ರ ಅಟ್ಟಿವರೆಗೂ ತಗೊಂಡೋಗೋಳಲ್ಲ ತ್ರಿಪುರ ಸುಂದ್ರಿ. ನಾವು ಯಾವತ್ತಾರ ಹಂಗೆ ಮಾಡಿದವ? ಹೇಳು ಮಲ್ಲಜಕ್ಕ, ಮಾತಾಡು. ಸುಮ್ಕೆ ಕುಂತಿದ್ಯಲ್ಲ. ಏನ್ ಮಾತಾಡ್ಲವ? ಎಲ್ಲ ನೀವೇ ಮಾತಾಡ್ತಾ ಇದ್ದೀರಲ್ಲ. ಎಲ್ರಂಗೆ ನಮ್ಮನೆಗೆ ಅವಳು ಬಂದವಳೆ. ಅವಳಿಗೂ ಒಂದು ಚೊಚ್ಚಲಾಗ್ಲಿ ಅಂತ ನಾವೆಲ್ಲರೂ ಅವಳ ಕೆಲಸನ ಕಿತ್ಕೊಂಡು ಅವಳನ್ನ ಸುಮ್ಮನಿರೋದಕ್ಕೆ ಬಿಟ್ರೆ ಅದನ್ನ ಅವಳು ಅರ್ಥನೇ ಮಾಡ್ಕೊಳ್ಳದೆ ಕಡ್ಡಿನ ಗುಡ್ಡ ಮಾಡಿ ಹಿಂಗೆಲ್ಲ ಮಾಡ್ತಾಳೆ ಅಂತ ಯಾರು ಕಂಡಿದ್ರು ಹೇಳು? ಅಯ್ಯ ಸುಮ್ಕಿರಕ. ಚೊಚ್ಚಲಂತೆ ಚೊಚ್ಚಲು. ಒಂದು ಕೂಸಾಗಕ್ಕೆ 7 ವರ್ಷ ಬೇಕಾ? ಅಲ್ಲ, ಎಲ್ಲಾರು ಒಂದೇ ತರ ಇರಕ್ಕಾಯ್ತದ? ನೋಡು ತಡಿಯಕ್ಕ ಆಯ್ತದೇನೋ? ಗಣ್ಣಲ್ಲೇ ದೋಸ ಆಯ್ತೋ ಇಲ್ಲ ಹೆಣ್ಣಲ್ಲೇ ದೋಸ ಆಯ್ತೋ ಯಾರಿಗ್ ಗೊತ್ತು? ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ನಂಗೇನೋ
ಆ ಸಂಕವಂಗೆ ಏನೋ ದೋಷ ಐತೆ ಅಂತ ಅನ್ನಿಸ್ತಾದೆ. ಹ್ಞೂ ನೀನ್ ಹೇಳೋದು ಸರಿನೇ ಅನಿಸ್ತದ ನನ್ಗ. ಅಲ್ಲ ಬಂಜೆ ಕುಟ್ಟ ಬಣ್ಮೈಯಲ್ಲಿ ನೋಡು ಅಂತ ಅವಳು ನೋಡಿದ್ರೆ ಹಂಗೆ ಅನಿಸ್ತದೆ. ಮಂಡೆ ಮಾಸ್ಲಿಲ್ಲ, ಮೈ ಬಣ್ಣ ಕೆಡ್ಲಿಲ್ಲ, ಬಿಗ್ದಾಕಂಗಿದ್ರೆ ಬಿಮ್ಮನ್ಸೆ ಆಗೋ ಲಕ್ಷಣನ ಅದು. ಚಿಕ್ಕಪ್ಪಯ್ಯ, ಎಲ್ರು ಈ ಪಾಟಿ ನನ್ನ ಮ್ಯಾಕೆ ಆಪಾದನೆ ಹೊರಿಸ್ಬೇಕಾದ್ರ ದೊಡ್ಡ ಕೈಯ ಒಂದ್ ಮಾತು ಆಡ್ತಿಲ್ಲ. ಅವರಾದ್ರೂ ಏನಾದ್ರೂ ಹೇಳ್ಬಾರ್ದ? ಸುಮ್ಮನೆ ಕೂತವ್ರಲ್ಲ, ಮೌನಂ ಸಮ್ಮತಿ ಲಕ್ಷಣ ಮತ ಹೋಳಿಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಆದರೆ ನಾನೇನು ಮಾಡಲಿ? ಇಲ್ಲ ಚಿಕ್ಕಪ್ಪಯ್ಯ, ನಾ ಹೋಗಿ ಅದು ಏನು ಅಂತ ಕೇಳ್ತೀನಿ. ಬೇಡ ಬೇಡವ. ಮತ್ ನಾ ಏನಾನ ಮಾಡ್ಲಿ? ಅಯ್ಯೋ ಬುಡವ, ಏನು ಮಾಡೋಕ್ಕಾದತ್ತು? ಬಂಜೆ ಒಂದ್ಗೆ ಬಾಳಾಟ ಮಾಡೋ ಭಾಗ್ಯವ ತಂದಿದ್ದೀವಿ, ಇದನ್ನ ಯಾರಿಗೆ ಹೇಳೋದು? ಬಿಡು ಬಿಡು. ಏನು ವಾರ್ಗಿತ್ತೀರಲ್ಲ, ಮಾತಾಡ್ತಾ ಇದ್ದೀರಿ? ಚಿಕ್ಕಪ್ಪಯ್ಯ, ನೀ ಯಾವಾಗ ಬಂದಿ? ನಾವು ಮಾತಾಡೋದ್ನೆಲ್ಲ ಕೇಳಿಸ್ಕೊಬಿಟ್ರಿಯಾ? ಕೇಳಿಸ್ಕೊಳಕ್ಕೆ ಏನಿದ್ದದವ ಒಂದು ವಿಷಯ. ಮೊದಲಿಂದಲೂ ನಾ ಹೇಳ್ತಿದ್ದೆ, ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವೇ ಗಮನಕ್ಕೆ ತಗೊಂಡಿರ್ಲಿಲ್ಲ ಚಿಕ್ಕಪ್ಪಯ್ಯೋ. ನಾನು ಈ ಹಟ್ಟಿಲಿ ನನ್ನ ಮಗಳು ಸತ್ತಿದ್ರು. ಯಾಕಿದ್ದೀರಿ ಗೊತ್ತನವ? ನಿಮ್ಗಳಲ್ಲೇ ನನ್ನ ಮಗಳು ಕಾಣ್ತೀವಿ. ನೀವೆಲ್ಲ ಒಳ್ಳೆಯವರೆಯ. ಅದ್ರ ಕೊನೆ ಸೊಸೆ ಅವಳಲ್ಲ, ಭಿನ್ನಾನ್ಗಿತ್ತಿ. ಅವಳನ್ನ ನಂಬಕ್ಕಾಗಲ್ಲ. ಅವಳ ಸದುದ್ದೇಶ ಏನು ಗೊತ್ತಾ? ನೀವೆಲ್ಲ ಎಟ್ಟಿಲಿ ಹಾಳಾಗಿರ್ಬೇಕು, ಅವಳು ದೊಸ್ಸಾನಿ ಹೆಂಗೆ ತಿರ್ಗಾಡ್ಕೊಂಡಿರ್ಬೇಕು. 6 ಜನ ಸೊಸೆ ಅಂದ್ರೆ ಒಂದು ತೂಕುವಂತೆ, ಇವಳೇ ಒಂದು ತೂಕುವಂತೆ. ಯಾವ ನ್ಯಾಯ? ಇದಕ್ಕೆಲ್ಲ ಕುಂಭಕ್ಕೆ ಯಾರು ಗೊತ್ತಾ? ನಿಮ್ಮ ಮಾವಯ್ಯ ಪಾಸೆ ಕೊಟ್ಬಿಟ್ಟು ಬಂದವನಂತೆ. ಇನ್ಬೇಕಾದ್ರೂ ನಿಮ್ಮ ದಾರಿಯ ನೀವು ನೋಡ್ಕೊಳ್ಳಿ. ನೀವುಗಳು ಈ ಹಟ್ಟಿಲಿ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ನಾನು ತೊಟ್ಟಿರೋದು ಅಂತಿಂತ ಬಾಣ ಅಲ್ಲ, ರಾಮ ಬಾಣ. ಅಣ್ಣ, ಎಂಥದ್ದು ರಾಮಬಾಣ? ಅಣ್ಣ, ಅದಕ್ಕೆ ಕಾರಣ ನಾನು ಹೇಳಿದ್ದು ನೀನೇನು ಕಮ್ಮಿ ಕೂಳಣ ಅಂತ. ಅಣ್ಣ, ಅದು ಯಾವ ರಾಮಬಾಣ ನಮಗೂ ಹೊಸಿ ಹೇಳಣ್ಣ. ಅಂತಿಂತ ಬಾಣ ಅಲ್ಲ, ಬಂಜೆ ಬಾಣ. ಬಂಜೆ ತೊಟ್ಟಿದ್ರೆ ರಾಮ ಬಾಣ, ಕಿಚ್ಚಿದ್ರೆ ಪ್ರಾಣ ಅರಣ. ಈ ಬಂಜೆ ಬಾಣದಿಂದ ವಾರ ಗಿತ್ತಿಯವರ ಮನ್ಸ ತಿವ್ದೀವ್ನಿ. ತಿವ್ಸ್ಕೊಂಡವರು ಸುಮ್ಕೆ ಇರ್ತಾರ, ತಿರುಗಿ ತಿವಿತಾರ, ವಿಷ ಕಕ್ತಾರ, ಚಂದಾಗಿರ್ತಾರ, ಹೊಟ್ಟಿನೇ ಸರ್ವನಾಶವಾಗಿ ಹೋಗ್ತದೆ. ವಿಷದ ಮನ್ಸುಗಳು ಹಟ್ಟಿನೇ ರಣರಂಗ ಮಾಡಿಕೊಂಡು ಕುರುಕ್ಷೇತ್ರ ಆಡ್ತಾವ. ಮನೆ ಮಂದಿಯೆಲ್ಲ ಚೂರು ಚೂರು ಆಗ್ತಾರ. ಆಗ ನನ್ನ ಸೇಡು ತಣ್ಣಗಾಗ್ತದ. ನನ್ನೊಬ್ಬ ಮಗಳ ಸಾವಿಗೆ 7 ಜನ ಸೊಸೆಯರ ಬಲಿ. ನನ್ನ ಸೇಡು ತಣ್ಣಗಾಗ್ತದ.
ಸಂಕೀರ್ಣೆ ಇದ್ಯಾಕ ಇನ್ನು ಕಣ್ಣಿಗೆ ನಿದ್ದೆ ಹತ್ತಿಲ್ವಾ ನಿಂಗ? ಇಲ್ಲ ಕಣಿಯೋಳಿ. ಯಾಕ ಏನಾಯ್ತು? ಯಾಕೋ ನಿದ್ದೆ ಹತ್ತೋಲ್ದು. ನಿದ್ಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತಾರೆ. ಮನಸ್ನಾಗ ಕೊರಗೆ ಇಟ್ಕೊಂಡ್ರೆ ನಿದ್ದೆ ಬರ್ತದ? ಎಲ್ಲ ಒಳ್ಳೇದಾಯ್ತದೆ. ದ್ಯಾವ್ರವನೇ ನೀ ಮಲ್ಕೋ ಸಂಕೀರ್ಣೆ. ಮಲ್ಕ ನೀನು. ನೀವು ಬ್ಯಾಟೆ ಆಡಿ ದಂಡಿರ್ತೀರ, ನೀವು ಮಣಿಕನಿ, ನಾ ಆಮೇಲೆ ಮಣ್ಕೋತೀನಿ. ನನಗೆ ಯಾಕಪ್ಪ ಮಕ್ಳ ಭಾಗ್ಯನ ಕರುಣಿಸಿಲ್ಲ? ನಾನು ಏನಂತ ಕರ್ಮ ಮಾಡಿದೀನಿ? ಬಂಜೆ ಅನ್ನೋ ಮಾತನ್ನ ನನ್ನ ಕೈ ಕೇಳಕ್ ಆಯ್ತಿಲ್ಲ. ದಯವಿಟ್ಟು ನನ್ನ ಮಗಳನ್ನ ತುಂಬಿಸು, ನನಗೊಂದು ಮಗು ಕೊಡು. ನಮ್ಮ ಸಂಕವನ ಸಂಕಟ ನನ್ನಿಂದ ನೋಡೋಕ್ಕಾಯ್ತಿಲ್ಲ ಕಣಮಿ. ಅದ್ಯಾವರು ಅವಳ ಮೇಲೆ ಕರುಣೆ ತೋರಿ ಒಂದು ಕೂಸನ್ನ ಕರುಣಿಸ್ಬಿಟ್ರೆ ಅವಳ ಜೀವನ ಪಾವನ ಆಗೋಗ್ತೈತೆ. ಆ ನಮ್ಮ ದೇವರು ಇನ್ನೂ ಯಾಕೆ ಮನಸ್ಸು ಮಾಡಲಿಲ್ವೋ ಕಾಡೆ? ನೀ ಹೇಳೋದು ಕೇಳಿದ್ರೆ ನನ್ನ ಕರಳು ಕಿತ್ತು ಬರ್ತದೆ. ತಾಯಿ ಇಲ್ಲ ತಬ್ಲಿ ಮಗ. ಆ ದೇವರು ತಾಯಿ ಆಗೋ ಭಾಗ್ಯ ಕೊಡಲಿಲ್ಲ. ಆದರೆ ಆ ಮಗ ಮಾಡಿ ಕರ್ಮನಾದ್ರೂ ಏನೋ? ನಮ್ಮ ಅಟ್ಟಿನಾಗೆ ಅವಳು ಕಾಟ ಕೊಡಕ್ಕೆ ಯಾರಿದ್ದಾರು? ಕೂಡಿದ ಗಂಡ ಮೈ ನೋವಾಗ್ದಿರಂಗ್ ನೋಡ್ಕೊಂತವ್ನೆ. ಕಣ್ಣಿನ ಕೈ ತೊಳ್ಕೊಳಕ್ಕೆ ಇನ್ನೇನೈತೆ? ಆ ಮಗೆ ಹೊಟ್ಟೆಲಿ ಒಂದು ಹುಳ ಹುಟ್ಲಿಲ್ಲ ಅನ್ನೋ ಕೊರಗು ಅಷ್ಟೇ. ಆದರೆ ಈ ವಾರರ್ಗಿತೀರಿದಾರಲ್ಲ, ನುಸ್ಗು ನೀರು ಆ ಮೊಗೆಗೆ ಕಾಟ ಕೊಡ್ತವ್ರೆ. ಇದೆ ಆ ಮೊಗೆ ಕಣ್ಣಿನ ಕಾರಣ ಆಗೈತೆ. ಇದ್ರಾಗೆ ನಿಂದು ತಪ್ಪೈತೆ ಕಣಮ್ಮಿ. ಹಿರೀಕಳಾಗಿ ಗಾಂಧಾರಿ ಥರ ಕಣ್ಣು ಮುಚ್ಕೊಂಡು ಕುಂತ್ರ ಹಿಂಗೆ ಆಗೋದು. ಆ ಶಿವ ನನ್ನ ಮೈಯಾಗ ಪುಪ್ಪು ಕೊಟ್ಟವನೆ. ನನ್ನ ಮೈಯಾಗಿದ್ದ ಶಕ್ತಿನೆಲ್ಲ ಕಿತ್ಕೊಂಡ್ಬಿಟ್ಟವನೆ. ನಾನು ಏನ್ ಮಾಡಲಿ ಹೇಳೋ? ನಮ್ಮ ಹಟ್ಟಿಲಿ ಮಾರಿ ಮಸಣಿಯರು ಎಲ್ಲ ಒಟ್ಟಿಗೆ ಒಕ್ಕರ್ಸ್ಕೊಂಡವ್ರೆ. ಯಾರ ಮಾತು ಯಾರು ಕೇಳಲ್ಲ. ಇವರೆಲ್ಲ ನಾ ಎತ್ತು ಮಕ್ಕಳ. ಅವ್ರೇನ್ರೆ ಅವ್ರಿಗೆ ಅವ್ವಂದ್ರ ಆಗ್ಬಿಟ್ಟವ್ರೆ. ಯಾರ ಮಾತು ಯಾರು ಕೇಳಲ್ಲ. ಆ ಶಿವ ಇದನ್ನೆಲ್ಲ ನೋಡ್ಲಿ ಅಂತ ನಮ್ಮನ್ನೇನು ಈ ಭೂಮಿ ಮ್ಯಾಗ್ ಮಾಡ್ಕವನೇ ಏನೋ. ಏನಾಯ್ತು ಈಗ? ನಿನ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಒಳ್ಳೆ ಸಣ್ಣ ಇಕ್ಳಂಗೆ ಅಳ್ತಾ ಕುಂತಿದ್ದೀಯಲ್ಲ. ಆ ಸಂಕವಯನು ಸಾಮಾನ್ಯದೋಳಲ್ಲ. ಹಿಂದೆ ಅವ್ರ ಅಪ್ಪಯ್ಯ ಬಂದು ಈ ಮನೇನ, ಇಲ್ಲಿರೋ ಜನನ ಅನ್ನಬಾರದಂದು ಉಗಿದು ಉಪ್ಪಿನಕಾಯಿ ಹಾಕಿದ್ದು ಮರೆತು ಬಿಟ್ರ ಆ ಸಂಕವನ ಬಗ್ಗೆ ಕರುಣೆ ತೋರಿಸೋದು ನನ್ಗ್ಯಾಕೋ ಒಪ್ಪಕ್ಕಿಲ್ಲ. ಲೇ ಕಾಳ, ಅದೆಲ್ಲ ಮುಗಿದೋದ ಕತೆ. ಈಗ ಯಾಕತನ ಗೆಪ್ತಿ ಮಾಡಿ? ನಿನಗೇನು ಮಾಡಕ್ಕೆ ಕ್ಯಾಮೆ ಇಲ್ವಾ? ಬಿಟ್ಟು ಕೂಳು ತಿನ್ಕೊಂಡು ಸುಮ್ಕಿದ್ದವ್ರ ಮೇಲೆ ಕಿತಾಪತಿ ಮಾಡಕ್ಕೆ ಬಂದಿದ್ಯಾ? ಏಯ್, ನಮ್ಮ ಸಂಕಮನ ಸುದ್ದಿ ನಿನಗೆ ಹಾಕ್ಲಾ? ಇದು ನನ್ನ ಅಟ್ಟಿ ವಿಚಾರ. ನೀ ಏನಾದರೂ ಮೂಗ್ ತೋರಿಸ್ಕೊಂಡು ಬಂದ್ಯೋ ಜೀವಂತ ಉಳಿಯಕ್ಕಿಲ್ಲ. ಏ ಮುದಿಯ, ನಾನು ನಿನ್ನ ಹೆಂಡತಿ ತಮ್ಮ ಅನ್ನೋದನ್ನು ಕಾಣದೆ ನನ್ನ ಮನೆಯಿಂದ ಆಚೆ ಹಾಕೋ ಮಾತಾಡ್ತೀಯ. ಮಾಡ್ತೀನಿ ನಿನ್ನ ಹಳೆ ಮುದ್ಕ ಹೆಂಗ್ ನೀನು ಕೊಬ್ಬಿಳಿಸ್ತೀನಿ ಅಂತಾವ ನೋಡ್ತಾ ಇರು.
ನಿನ್ನ ತಲೆಯಾಗಿ ಏನು ಓಡ್ತೈತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಲ. ನಾ ಹೇಳಿದ್ನ ಜ್ಞಪ್ತಿ ಮಾಡಿಕ. ಬಾವಯ್ಯ ಮಾತ್ಗಂದೆ ತೆಗೆಲ ಕೈನ. ಅಲ್ಲ ಬಾವಯ್ಯ, ಇದಕ್ಕೆ ಯಾಕೆ ಇಷ್ಟು ಬೇಸರ ಮಾಡ್ಕೊಂಡೀರಿ? ನಂಗೇನು ಬೇರೆ ಕ್ಯಾಮೆ ಇಲ್ವಾ? ಕ್ಯಾಮೆ ಐತೆ ತಾನೆ, ನೋಡ್ಕೋಬೇಕು. ಹೋಗ್ಲಾ ಇಲ್ಲಿಂದ. ಅವಯ್ಯ, ನನಗೆ ಹೊಟ್ಟಿಯಿಂದ ಆಚೆ ಕಳಿಸ್ತಾನಂತೆ. ನನ್ನ ಅಕ್ಕನ ಗಂಡ ಅವನು. ನನಗೆ ಶತ್ರು. ನನ್ನ ಮಗಳಿಗೆ ಸೊಸೆ ಅಂದೆ, ಆಡಿ ಮುದ್ದಾಡ್ದೆ. ಕಡೆಗೆ ನಿನ್ನ ಮಗನಿಗೆ ಬೇರೆ ಹೆಣ್ಣ ತಂದು ಲಗ್ನವೂ ಮಾಡಿದೆ. ಸರಿಯಾಯ್ತು, ನನ್ನ ಮಗಳು ಪ್ರಾಣವೇ ಕಳ್ಕೊಂಡ್ಲು. ಪ್ರಾಣಕ್ಕೆ ಬೆಲೆ ಇಲ್ಲೇನು? ಯಾಕೆ ಬೆಲೆ ಇಲ್ವಣ್ಣ? ಅಣ್ಣ, ನೀನೇನು ಸಾಮಾನ್ಯವಾದ ವ್ಯಕ್ತಿ ಏನಣ್ಣ? ನಿನ್ ಮುಂದೆ ಮಹಾಭಾರತದ ಶಕುನಿ ಬಂದ್ರು ಸೋತೋಗ್ಬಿಡ್ತಾನೆ. ಅಂತದ್ರಾಗ ಇವ್ರ ಮುಂದೆ ನೀನ್ ತಲೆ ಕೆಡ್ಸ್ಕೊಂಡು ಕುಂತಿದ್ಯಲ್ಲಣ್ಣ. ತೆಗಿ. ಅದ್ ನಿನಗ್ ಗೊತ್ತು, ನನಗ್ ಗೊತ್ತು, ನನ್ನ ಬೆಳಕಕ್ಕೆ ಗೊತ್ತು. ಆ ದುಂಡೆಗೌಡ ಏನ್ ಬಲ್ಲ. ಅಣ್ಣ, ಅವ್ರು ಆಡಿಸ್ದಂಗೆ ಆಡ್ಕೊಂಡು, ಅವ್ರು ಕುಣಿಸ್ದಂಗೆ ಕುಂತ್ಕೊಂಡು ಕುಂತ್ಕೊಳಕಾಯ್ತದೇನಣ್ಣ? ಈ ಕಾಳೆಯ ಅಂದ್ರೆ ಕಾಳಿಗೆ ಸರ್ಪ ಇದ್ದಂಗೆ, ಅವ್ರಿಗೆ ಗೊತ್ತಾಗ್ಬೇಕು. ನೋಡೋಣ, ಆ ನೀಲ ಅವನಲ್ಲ, ಅವನು ನಿನ್ ಪರಮಶತ್ರು. ನನ್ಗೆ ಹೆಂಗ್ ಹೊಡೆದಾಗ ಗೊತ್ತೇನಣ್ಣ? ಅಣ್ಣ, ನಿನ್ ಸಿಸಿಂಗ್ ಹೊಡೆದ್ರೆ ನಿನ್ಗೆ ಹೊಡೆದಂಗೆ ಅಲ್ವೇಲಣ್ಣ? ಅವ ನನ್ನ ಕಣ್ಣು ಮುಂದೆ ನೆಲ ಕಚ್ಚಬೇಕು. ಅಣ್ಣ, ನೀನ್ ತಲೆ ಕೆಡ್ಸ್ಕೊಬೇಡ. ನಿನ್ ಜೊತೆ ನಾನ್ ಇವನೇ. ನಡಿ, ಅವ್ರ ಹಟ್ಟಿನ ಸರ್ವನಾಶ ಮಾಡೋಣ. ನೋಡ್ರವ, ನೋಡ್ರಿ, ಚಂದಾಗಿ ನೋಡ್ರಿ. ಒಳ್ಳೆ ಮಾರಾಣಿ ಓದಂಗೆ ಹೋಯ್ತಾವಳೆ. ಕಷ್ಟಪಟ್ಟು ಕೆಲಸ ಮಾಡೋರು ನೀವು. ಅಕ್ಕ ಭಾವ ಅಂತೂ ತಲೆ ಮ್ಯಾಕ್ ಹೊತ್ಕೊಂಡು ಮೆರೆಸ್ತಾವ್ರೆ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಇದು ಯಾವ ನ್ಯಾಯ ಅಂತೀನಿ? ಅಲ್ಲ ಕಣಕ್ಕ, ನಾವು ಒತ್ತಾರೆದ್ದು ಕ್ಯಾಮೆ ಮಾಡ್ತಿದೀವಿ, ಇವಳು ಎದ್ದವಳಿದ್ದಂಗೆ ಹೋಯ್ತಾ ಇದ್ದಾಳಲ್ಲ. ಅಲ್ಲ ಕಣವ, ಅವ್ರ ಅಪ್ಪನ ಅಟ್ಟಿಯಾಗಿ ಕ್ಯಾಮೆ ಗಿಮೆ ಕಲ್ಸಿದ್ರಲ್ವಾ ಗೊತ್ತಾಗಕ್ಕೆ. ಅವ್ರ ಅಪ್ಪ ಅವಳನ್ನ ಕುದುರೆ ಬೆಳೆಸ್ದಂಗೆ ಬೆಳೆಸೋನೆ. ಇನ್ ಕ್ಯಾಮೆ ಎಲ್ಲಿ ಕಲ್ತಾಳು? ಜೀತ ಮಾಡಕ್ಕೆ ನಾವಿದ್ದೀವಿ, ಕ್ಯಾಮೆ ನೋಡಕ್ಕೋ. ಹಂಗೆಲ್ಲ ಅನ್ಬೇಡ್ರವ. ಹೋಯ್ತಾ ಕಲ್ತ್ಕತ್ತಾಳೆ. ಕಲಿತಾಳೆ. ಅವಳು ಕಲ್ತಿದ್ದನ್ನ ನಾವು ಕಂಡಿಲ್ವೇ? ನಾನೊಬ್ಬ ಜಂಗಮ. ಹುಟ್ಟಿದ ಹೆಸರು ಮರಿದೇವ, ಕಟ್ಟಿದ ಹೆಸರು ಮಾದಪ್ಪ. ನಿಮ್ಮನ್ನು ಕಂಡು ಶಿವನನ್ನೇ ಕಂಡಷ್ಟು ಸಂತೋಷವಾಯಿತು. ಅಯ್ಯ ಜಂಗಮ, ನೀನಿನ್ನು ಎಳೆ ಬಾಲಕ. ಕಗ್ಗತ್ತಲ ಕಾಡಿನಲ್ಲಿ ಏಕಾಂಗಿ ಸಂಚಾರ ಕ್ಷೇಮವಲ್ಲ. ಆನೆ, ಹುಲಿ, ಸಿಂಹದಂತ ಪ್ರಾಣಿಗಳಿವೆ. ಯಾವಾಗ ಬೇಕಾದರೂ ಸಾವು ಬರಬಹುದು. ಸಾವು ಬರುವುದೆಲ್ಲಿಂದ ಬಂದು ಮುನಿವರ್ಯರೇ? ಹುಟ್ಟಿನೊಂದಿಗೆ ಅದು ನಮ್ಮೊಟ್ಟಿಗೆ ಇದೆಯಲ್ಲವೇ? ಜೊತೆಗಾರನಾಗಿರುವ ಜವರಾಯನ ಬಗ್ಗೆ ಭಯವೇಕೆ? ಜವರಾಯನಿಗೆ ಭಯಪಡದಿದ್ದರು ಆ ಜವರಾಯನನ್ನೇ ಎಡೆಮುರಿ ಕಟ್ಟಿ ಎಳೆದು ತಂದು ದೇವತೆಗಳನ್ನೆಲ್ಲ ಸೆರೆಮನೆಯಲ್ಲಿ ಕೂಡಿ ಹಾಕಿರುವ ಕಡಕ್ರೂರಿ ಶ್ರವಣದೊರೆಗೆ ಭಯಪಡಲೇಬೇಕು. ಇದು ಶ್ರವಣನ ನಾಡು. ಸಂತರು, ಶರಣರು, ಋಷಿಮುನಿಗಳು
ಅವರ ದೃಷ್ಟಿಗೇನಾದರೂ ಬಿದ್ದರೆ ಅವರಿಗೆ ಮರಣವೇ ಶಿಕ್ಷೆ. ಆ ದೊರೆಗೆ ಹೆದರುಕೊಂಡು ನಾವು ಈ ಗುಹೆಯೊಳಗೆ ಅಡಗಿ ಕುಳಿತಿದ್ದೇವೆ. ಜೀವ ಕೈಯಲ್ಲಿ ಹಿಡಿದು ಬದುಕುತ್ತಿದ್ದೇವೆ. ಅವರ ಸೈನಿಕರ ಕೈಯಲ್ಲಿ ಸಿಕ್ಕಿಬಿದ್ದರೆ ಅರಮನೆಯ ಆಳುಗಳಾಗುತ್ತೇವೆ. ನೀವು ಈ ನಾಡಿಗೆ ಹೊಸಬರು, ರಾಜ್ಯದ ನೀತಿ ತಿಳಿಯದವರು. ಅವನ ಕಣ್ಣಿಗೇನಾದರೂ ಬಿದ್ದರೆ ಅನ್ಯಾಯವಾಗಿ ಸೆರೆಯಾಗಿ ಬಿಡುತ್ತೀರಿ. ನಾನು ಸೆರೆಯಾಗಲು ಬಂದವನಲ್ಲ ಮುನಿವರ್ಯರೇ. ಸೆರೆಯಲ್ಲಿರುವ ದೇವಾನು ದೇವತೆಗಳನ್ನು, ಋಷಿ ಮುನಿಗಳನ್ನು ಸೆರೆಯಿಂದ ಬಿಡಿಸಲು ಬಂದವನು. ದುಷ್ಟ ರಾಜನ ದುರಾಡಳಿತವನ್ನು ಕೊನೆಗೊಳಿಸಲು ಬಂದವನು. ಶ್ರವಣನನ್ನು ಸಂಹರಿಸಿ ಕತ್ತಲ ರಾಜ್ಯಕ್ಕೆ ಬೆಳಕನ್ನು ಕೊಡಲು ಬಂದವನು. ತಾಂಡವವಾಡುತ್ತಿರುವ ಕಲಿಯ ಅಟ್ಟಹಾಸವನ್ನು ಮೆಟ್ಟಿ ಕಲಿಯನ್ನು ಕಟ್ಟಾಳಲು ಬಂದವನು. ಬಾಯಲ್ಲಿ ದೊಡ್ಡ ಮಾತುಗಳು ಕೇಳಲೇನೋ ಚೆನ್ನಾಗಿದೆ. ನನಸಾಗಲು ಸಾಧ್ಯವೇ? ನೀವು ಜಂಗಮ, ಅವನು ಸಾಮ್ರಾಟ. ಬಾಲಕನೇ ಅಲ್ಲವೇ ಮುನಿವರರೇ? ಸಾಮ್ರಾಟನಾದ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದವನು ಬಾಲಕನೇ ಅಲ್ಲವೇ? ಕಂಸನನ್ನು ಧ್ವಂಸ ಮಾಡಿದವನು ಬಾಲಕನಾದ ಶ್ರೀರಾಮನೇ ಅಲ್ಲವೇ? ರಾಕ್ಷಸರನ್ನು ಸಂಹಾರ ಮಾಡಿದವನು ನಾನು ಕೂಡ ಮಹಾದೇವನ ಅವತಾರವೇ ಮುನಿವರರೇ. ನೂರಾರು ವರ್ಷಗಳಿಂದಲೂ ಕಾಯ ವಾಚ ಮನಸ ಶಿವಸ್ಮರಣೆ ಮಾಡುತ್ತಾ ಶಿವನ ಪೂಜೆಯಲ್ಲಿ ತೊಡಗಿರುವ ನಮಗೆ ಶಿವನ ಒಂದಂಶವೂ ಕಾಣಲಿಲ್ಲ. ಇನ್ನು ನೀನು ಈಗ ತಾನೇ ಕಾವ್ಯ ಧರಿಸಿರುವ ಎಳೆ ಜಂಗಮ. ಶಿವನ ಅವತಾರವೆಂದರೆ ನಂಬುವಷ್ಟು ಮೂರ್ಖರೇ ನಾವು? ಏನೋ ಬಂದಿರುವೆಯಲ್ಲ ಎಂದು ಬುದ್ಧಿ ಹೇಳಿದೆವು. ಕೇಳುವುದು ಬಿಡುವುದು ನಿನ್ನಿಷ್ಟ. ಶಿವ ಧ್ಯಾನಕ್ಕೆ ಭಂಗವಾಯಿತು. ನೀವಿನ್ನು ಹೊರಡಬಹುದು. ಬಂದ 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 ನೋಡು ಮಾದೇವ. ತಂದ 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 ನೋಡು ಭಾಗ್ಯವ.